ನನ್ನ ಗಂಡನ ಹೆಸರಿಗೆ ಇನ್ನೊಮ್ಮೆ ಯಾರು ಕೇಳಿಬಿಡೋದಂತೇಳಿ ಅಕ್ಕಿ ಅರ್ಥ ಹಾಕ್ದಳ್ರಿ ನಮ್ಮೂರಾಗ. ಎಷ್ಟು ಚಂದ ನೋಡ್ರಿ ಅಕ್ಕಿ ಅರ್ಥ. ಅಮಾವಾಸ್ಯೆ ಕತ್ತಲಿ ಬಿಳಿಜ್ವಾಳ ಬಿತ್ತಲಿ. ಚಲೋದ್ ನೋಡ್ರಿ ಅರ್ಥ. ಕೆಟ್ಟ ಕುಡುಕದ್ರ ಗಂಡ. ನಾ ಹೇಳ್ಬೇಕಂದಿದ ಕೇಳಲಾಗ್ಯಾರ. ಪಾಪ ನಿನ್ನ ಮಾತು ಕೇಳಲಾಗ್ಯಾರ. ಆಕಿ ಕೇಳಬೇಕಂತ ಹಚ್ಚಿದ್ರು ನಮ್ಮ ಊರಾಗ. ಅರ್ಥ ಕೇಳ ತಂಗಿ ಅರ್ಥ ಐ ಬಿಡು ಯಾಕ ಅದು ಕೆಟ್ಟ ಕುಡುಕದ ಅದ್ರ ಹೆಸರು ತಗೊಂಡು ನೀನು ಮಾಡ್ತಿರ್ತ ಆಕಿ ಗಂಡ ಕೆಟ್ಟ ಕುಡುಕಿತ್ತದ. ಆಯ್ತು ತಿಳ್ಕೊಂಡು ಅರ್ಥ ಕೇಳೋಣ. ಆಕಿ ಅರ್ಥ ಹಾಕ್ದಳು. ನೀವು ಎಷ್ಟು ಚಂದ ಹಾಕಿರಿ ಅರ್ಥ. ನಾನು ಭಾಳ ಸಂತೋಷ ಅನಿಸ್ತೈತಿ. ಸಣ್ಣ ಊರಾಗ ಇಷ್ಟು ಅರ್ಥ ಕಲ್ತು ಎಲ್ಲ ನಿಮ್ಮ ಮಾಲಕರ ಹೆಸರು ಹೇಳಿದ್ರಿ. ಆಕಿ ಬ್ಯಾಡ ಅಂದ್ರೆ ಕೇಳಲಿಲ್ಲ. ಹೆಣ್ಮಕ್ಳು ಕೇಳಲ್ಲ ಒಟ್ಟು ಹೇಳಂತೇಳಿ ಆಕಿ ಅರ್ಥ ಕೇಳ್ದಳು ನೋಡ್ರಿ. ನಿಮ್ಮ ಬಹುಶಃ ಅರ್ಥ ಬರ್ಲಿಕ್ಕಿಲ್ಲದು. ನಾ ಹೇಳ್ತೀನಿ ಆಕಿ ಹೆಂಗೆ ಹೇಳ್ದಂಗೆ ನೀವು ಕಲ್ಕೋರಿ. ಆಕಿ ನನ್ನ ಗಂಡನ ಹೆಸರಿಗೆ ಇನ್ನೊಮ್ಮೆ ಯಾರು ಕೇಳಿಬಿಡೋದಂತೇಳಿ ಆಕಿ ಅರ್ಥ ಹಾಕ್ದಳ್ರಿ ನಮ್ಮೂರಾಗ. ಎಷ್ಟು ಚಂದ ನೋಡ್ರಿ ಆಕಿ ಅರ್ಥ. ಅಮಾವಾಸ್ಯೆ ಕತ್ತಲಿ ಬಿಳಿಜ್ವಾಳ ಬಿತ್ತಲಿ. ಚಲೋದ್ ನೋಡ್ರಿ ಅರ್ಥ. ಅಮಾವಾಸ್ಯೆ ಕತ್ತಲಿ ಬಿಳಿಜ್ವಾಳ ಬಿತ್ತಲಿ. ನನ್ನ ಗಂಡನ ಹೆಸರು ಕೇಳಿದವ್ರು ಹೆಣ ಎತ್ತಲಿ ಅಂದ್ರೆ. ಯಾರು ಕೇಳ್ಬೇಕು ಹೇಳ್ರಿ ಆಕಿ ಹೆಸರು. ಆಕಿ ಗಂಡ ಇವ್ರು ಯಾಕೆ ಹೆಣ ಎತ್ಕೋಬೇಕು. ಆದ್ರೆ ಭಾಳ ಎಲ್ಲ ಕನಸು ಕಂಡು ಬಂದಿತ್ತಿಲ್ರಿ ಗವಾಯಿಗಳು. ನಾವು ಹಿಂಗೆಲ್ಲ ಇದು ಕಾರ್ಯಕ್ರಮ ನಡೆಸ್ತಾರ. ಸೋಮ ಒಂದು 5-10 ನಿಮಿಷ ಕೂತು ಮಾತಾಡಿ ಬರ್ಬೇಕಂತ ನಾವು ಬಂದವರು. ಆದರೂ ಕೂಡ ಇಷ್ಟು ವಿಜೃಂಭಣೆಯಿಂದ ನಮ್ಮ ಕಣ್ಣುಗಳು ಬೀರದೇವರಿಗೆ ತೊಟ್ಲಾಗ ಹಾಕೋದು ನಮಗೆ ನೋಡೋ ಭಾಗ್ಯ ಸಿಗಲಿಲ್ಲ ಅಂದ. ಯಾಕೆ ನಾವು ಅಂದಿರಲಿಲ್ಲ. ಆದರೂ ಕೂಡ ತಾವೆಲ್ಲ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬೀರದೇವರಿಗೆ ಅಂದ ಮಾಡಿರುವಂತಹ ಸಂಕೇತದ ಅನುಗುಣವಾಗಿ ಇವತ್ತ ಕೊಟ್ನಾಳ ಗ್ರಾಮದೊಳಗೆ ಭಗವಾನ್ ಬೀರೇಶ್ವರ ತೊಟ್ಟಲ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಸಿದ್ರಿ. ಯಾಕೆ ತೊಟ್ಲಾಗ ಹಾಕಬೇಕು ಅಂದ್ರೆ ಈ ತೊಟ್ಟಲದ ಉದ್ದೇಶ ಏನು ಅಂದ್ರೆ ಅದಕ್ಕೆ ಏನಂತ ಕರಿತೀರಿ? ತೊಟ್ಟಿಲು. ಎಷ್ಟೋ ಅವತಾರ ತೊಟ್ಟು ಬಂದು ಹುಟ್ಟಿ ಸತ್ತು ನಿನ್ನ ಎಲುವ ಹಿಮಾಲಯ ಪರ್ವತದಷ್ಟು ಬಿದ್ದು. 84 ಲಕ್ಷ ಇಷ್ಟೇ ಇಲ್ಲ. ನಿನಗೆ ಜನ್ಮ ಎಷ್ಟದಾವಂದ್ರೆ ಅನಂತ ಜನ್ಮ. ಶಾಸ್ತ್ರ ಹೇಳ್ತು ಇಷ್ಟೆಲ್ಲ ಜನ್ಮ ತಿರುಗಿ ಬಂದ್ರು ನಿನಗೆ ಕೊನೆಗೆ ನಿನಗೆ ಒಟ್ಟ ಮುಕ್ತಿ ಅನ್ನುವಂಥದ್ದಿಲ್ಲ. ಈ ಮನುಷ್ಯನ ಜನ್ಮಕ್ಕೆ ಬಂದಿದೆ ಅಂದ್ರೆ ಇದಕ್ಕೆಲ್ಲವೂ ಕೊಟ್ಟ ಪರಮಾತ್ಮ. ಪ್ರಾಣಿ ಪಕ್ಷಿಗೆ ತಿಳುವಳಿಕೆ ಕೊಡ್ಲಿಲ್ಲ. ಒಂದು ಕೊಟ್ಟ ಒಂದು ಬಿಟ್ಟ. ಆದರೂ ನೀ ಬಂದಿದ್ದ ಮಾನವ ಜನ್ಮಕ್ಕೆ ಈ ಮಾನವ ಜನ್ಮ ಶ್ರೇಷ್ಠದ. ನೀ ಅವತಾರ ತೊಟ್ಟು ಬಂದೆಲ್ಲ ಈ ಜನ್ಮದೊಳಗೆ ಆದರೂ ನೀ ಮುಕ್ತನ ಆಗು ಅಂತೇಳಿ ತೊಟ್ಟಿಲು ಅಂತ ಇದಕ್ಕೆ ಹೆಸರಿಟ್ರು. ಇಂಥ ತೊಟ್ಟಿಲು ಕಾರ್ಯಕ್ರಮ ಇವತ್ತು ನಡೀತು. ಇವತ್ತ ಬೀರದೇವರ ಇನ್ನು ನಾಳೆ ಹಿಡಿದು ಅವನ ಬಾಲ್ಯ ಲೀಲೆಗಳು ಪ್ರಾರಂಭ ಆಗ್ತಾವ. ನಮ್ಮೂರ ಕಡೆ 8ಕ್ಕೆ ಚಾಲು ಮಾಡ್ದಾರಂದ್ರೆ 9ಕ್ಕೆ ಮುಗಿಸ್ಲಿಲ್ಲ ಅಂದ್ರೆ ಕೇಳೋರು ಹಿಂಗೋ ಮೊಳ್ತಾರೆ, ಈ ಕಡೆ ಮೊಳ್ತಾರೆ ಹಿಂಗೋ. ಆದ್ರೆ ಇಲ್ಲಿ ಹಂಗಿಲ್ಲ. 10 ಗಂಟೆಗೆ ಅದು ಇನ್ನೂ 1 ತಾಸು ಹೇಳಿರ್ಲಕತ್ತಾರೆ. ಆದರೂ ಕೂಡ ಸಮಯ ಬಹಳ ಹೆಚ್ಚಾಗಿದ್ದರಿಂದ ನೀವು ಒಂದು ಸ್ವಲ್ಪ ಇವತ್ತು ಯಾಕೋ ತಾಯಿಂದಿರ ಒಂದು ಸ್ವಲ್ಪ ನೀವಿದ್ರೆ ಪುರಾಣ ಚಂದ. ನಿನ್ನೆ ಬಂದಿದ್ದು ನೋಡ್ಬೇಕಾದ್ರೆ ನೀವು ಬೇಗನೆ ಬರ್ತೀರಿ ತಿಳ್ಕೊಂಡಿದ್ದೆವು. ಇವತ್ತೊಂದು ಸ್ವಲ್ಪ ತಡವಾಗಿ ಬಂದಿರಿ. 7-7:30 ಗಂಟೆಗೆ ನೀವೆಲ್ಲ ತುಂಬಬೇಕಿಲ್ಲಿ. ಯಾಕಂದ್ರೆ ನಾವೆಲ್ಲ ಪ್ರಪಂಚದವರು. ನಾವೇನು ಚಂತ ನಿದ್ದೆ ಹೊಡಿತೇವೆ ಬಿಡ್ರಿ, ನಮ್ದೇನು ಕೆಲಸ ಇಲ್ಲ. ಆದ್ರೆ ತಾವೆಲ್ಲ ಪ್ರಪಂಚದೊಳಗೆ ಇದ್ದವರಿದ್ದೀರಿ.
ಇಲ್ಲಿ ನೀವು 10 ಮಾಡಿದ್ರಿ ಅಂದ್ರೆ ನಿಮಗೆ ಪ್ರಸಾದ ತಗೋಬೇಕಾದ್ರೆ 11 ಆಗ್ತದೆ, ಮನೆಗೆ ಹೋಗಿ ಮಕ್ಕೋಬೇಕಾದ್ರೆ 12 ಗಂಟೆ ಆಗ್ತದೆ, ಬೆಳಿಗ್ಗೆ ಏಳಬೇಕಾದ್ರೆ ನಾಳೆ ನಿಮಗೆ ಕೆಲಸ ಕಾರ್ಯಗಳಿಗೆ ಒಂದಿಷ್ಟು ತೊಂದರೆ ಬರ್ತದೆ. ಈ ಚರಿತ್ರೆ ಬಹಳ ದೊಡ್ಡ ಚರಿತ್ರೆ. ಅದು ಒಂದು ಸ್ವಲ್ಪ ಅವಸರ ಮಾಡಿ ಏನು ಬರೀ 3 ದಿವಸ ಉಳಿತೀರಿ. ಇದು ಇಶೇ ದಿವಸ ಹಚ್ಚಾರ ನೋಡೋಣ ಮುಂದೆ ಕಾಲು ಕೂಡಿ ಬರ್ತಂದ್ರೆ ಎಲ್ಲರೂ ಒಳಗೊಂಡು ಮುಂದೊಂದು ದಿನ ನಮಗೂ, ಯಾಕಂದರೆ ಅದು ಹೊಸದಾಗಿ ನಮಗೂ ಅಷ್ಟೊಂದು ಇದು ಇತ್ತಿಲ್ಲ. ಮುಂದೆ ಇವತ್ತು ನೀವು ಹಾಕಿ ಕೊಟ್ಟಿರಲಿಲ್ಲ ಮಾರ್ಗ, ನಮ್ಮ ನಿನ್ನೆನೇ ಹೇಳಬೇಕಾಗಿತ್ತು. ಇವತ್ತು ನಿಮಗೆ ಈ ವೇದಿಕೆಯ ಮುಖಾಂತರ, ವೇದಿಕೆ ಅಂದರೆ ಇದು ಬ್ರಹ್ಮ ವೇದಿಕೆ ಅಂತಾರೆ ಇದಕ್ಕೆ, ಈ ಬ್ರಹ್ಮ ವೇದಿಕೆಯ ಮುಖಾಂತರ ನಿಮಗೆ ನಾವೊಂದು ಮಾತು ಕೊಡ್ತೀನಿ. ನಾ 5-6 ಜಿಲ್ಲೆ ಒಳಗೆ ಈ ಕಡೆ ಮಹಾರಾಷ್ಟ್ರದೊಳಗಂತೂ ಪುನಾ, ಸಾತಾರ, ಕರಾಡ್ತನ ಹಾಡಿ ಬಂದೇವ್ರು. ಈ ಕಡೆ ಹುಕ್ಕೇರಿ, ಬೆಳಗಾವ, ಬಾಗಲಕೋಟೆ, ಹುಬ್ಬಳ್ಳಿ, ಈ ಕಡೆ ಯಾದಗಿರಿ, ರಾಯಚೂರು, ಬೀದರ್, ಕಲಬುರಗಿ, ಬಿಜಾಪುರ ಇಷ್ಟೆಲ್ಲ ತಿರುಗಾಡಿ ಹಾಡ್ತೀವಿ ನಾವು. ಇಷ್ಟೆಲ್ಲ ಹಾಡಿದರೂ ಕೂಡ ನಾವು ಡೊಳ್ಳಿನ ಹಾಡಿಕೆ ಕಾರ್ಯಕ್ರಮ ಮಾಡಿದ್ದೀವಿ. ಆದ್ರೆ ಇವತ್ತು ನನ್ನ ಜೀವನದೊಳಗೆ ಫಸ್ಟ್ ವೇದಿಕೆ, ಬ್ರಹ್ಮ ವೇದಿಕೆ ಒದಗಿಸಿಕೊಟ್ಟಿದ್ದು ಊರ ಯಾವುದಾದ್ರೂ ಇದ್ರೆ ನನ್ನ ಉಸಿರಿರೋರಿಗೆ, ನಾ ಎಲ್ಲಿ ಮಠ ನನ್ನ ಉಸಿರಿರ್ತದ ಅಲ್ಲಿ ತನಕ ನಿಮ್ಮ ಊರ ಹೆಸರು ನಾನು ಎಂದೂ ಮರೆಯಂಗಿಲ್ಲ ಅಂತ ನಾನು ನಿಮ್ಮ ವೇದಿಕೆ ಮುಖಾಂತರ ತಿಳಿಸ್ತೀನಿ. ನನ್ನ ಪ್ರಥಮ ವೇದಿಕೆ ಇದು. ನಮ್ಮ ಸೋಮು ಮಾಸ್ತರ್ ಅವರು ಒಂದು ಮಾತು ಹೇಳಿದ್ರೆ, ಆಗ ಜೋಗುಳ ಪದ ಹಾಡ್ರಿ ಅಂದ್ರೆ ಅವರು ಜೋಗುಳ ಪದ ನಾ ಎಲ್ಲ ಹಾಡ್ತಿದ್ದ. ಈ ಪೆಟ್ಟಿಗೆ ತಬಲಾದ ಮ್ಯಾಗ ಬರಲ್ರಿ, ನನಗೇನಿದ್ರು ಡೊಳ್ಳು ಬೇಕು ನೋಡ್ರಿ. ಏನಿದ್ರು ಸತ್ಯ ಧರ್ಮರು ಮಾರ ಅವು ಬೇಕು ನಮಗೆ. ಯಾಕಂದ್ರೆ ನಮ್ಮ ಸಾಹಿತ್ಯ ಇದ್ರೆ ನಾವು ಹಾಡೋರು. ನಮ್ಮ ಸೂರ್ ಸಣ್ಣೂರು ಯಾವ ಈ ತಬಲಾ ಪೆಟ್ಟಿಗೆ ಹತ್ತಂಗಿಲ್ರಿ ನಮ್ಮ. ಹೆಂಗಾಗ್ತದೆ ನಮ್ಗೆ, ಹೆಂಗಾಗ್ಯದಂದ್ರೆ ಇವತ್ತು ಹೆಂಗಾಗ್ಯದಂದ್ರೆ ಊರಾಗ ಡಂಬರಾಡ್ಸೋರು ಬರ್ತಾರೆ ನೋಡ್ರಿ, ಏನ್ರಿ ಡಂಬರಾಡ್ಸೋರು. ಅವನು ಕೊಟ್ಟಾಳಿ ಹಿಂಗೆ ಗುಡಿ ಮುಂದೆ ಹಾಕಿದ್ದ, ಮ್ಯಾಗ ಜಿಗಿದೇವ್ ಜಿಗ್ಯಾವ 20 ಫೂಟ್ ಜಿಗ್ಯಾವ್ರಿ. ಅವ ಮ್ಯಾಗ 20 ಫೂಟ್ ಜಿಗ್ಯಾವ. ಒಂದು 2 ತುಡುಗರು ಬಂದಿದ್ರಿ ಅದ್ರಾಗ. ಏನು ಭಾರಿ ಅನ್ ಹೋಯ್ವ ಹಿಂಗೆ ಅಂತರ್ಲೆ ಜಿಗಿತಾನಲ್ಲ ಅಂತೇಳಿ ಆಟ ಮುಗಿದ ಬಳಕ ಕರೆದ್ರು ಅವನಿಗೆ. ಏನು ಮರ ಎಷ್ಟು ತಾಕತ್ತದ ನಿನಗೆ, ಎಷ್ಟು ಅಂತರ್ ಜಿಗಿತಲ್ಲ ಹ್ಯಾಂಗ, ಮತ್ತು 1 ರೂಪಾಯಿ 2 ರೂಪಾಯಿ ಬೇಡ್ಕೋತಲ್ಲ ನಮ್ಮ ಕೂಡ ಬರ್ತಿ ಏನಂದ್ರೆ ಅವರು, ನಿನ್ನ ದಿವ್ಸಕ್ಕೆ 1 ಲಕ್ಷ ರೂಪಾಯಿ. ಈಗ 1 ರೂಪಾಯಿ ಬಿಡ್ಕೊಳ್ಳಿ 1 ಲಕ್ಷ ಅಂದ್ರೆ ಯಾರು ತಾನೇ ಹೋಗಲ್ರಿ, ಆಸೆ ಇರೋದಿಲ್ಲ. ಬರ್ತೀನಿ ರೀ 1 ಲಕ್ಷ ಅಂದ್ರೆ ನಡಿ ಅಂದ್ರು. ರಾತ್ರಿಗೆ ಆಳೆ ಐತ್ರಿ, ಪುರಾಣ ಮುಗಿತು. ಒಯ್ದ್ರಿ ಕೊಟ್ನಾಳ ಗೌಡ್ರ ಮನೆಗೆ. ದಾಂಡಿಗೆ 2 ಅಂತಸ್ತು ಬಿಲ್ಡಿಂಗ್ ಆವ ಇಲ್ಲಿ ನಿಮ್ಮ ಊರಾಗ ಇದ್ದಿರ್ಬೇಕು. ನಾ ತಿರುಗಾಡಿ ನೋಡಿಲ್ಲ, ಇಲ್ಲೇ ಬಂದೀನಿ, ಇಲ್ಲಿ ಕತ್ತಲಾಗಿ ಇಷ್ಟೇ. ನಾಳೆಗೆಲ್ಲ ತಿರುಗಾಡಿ ನೋಡ್ತೀನಿ ನಾನು. ಆ ದಾಂಡಿಗೆ ಬಿಲ್ಡಿಂಗ್ ನೋಡಿದ್ರು ಬಾ ಇಲ್ಲಿ ಜಿಗಿ ಎಲ್ಲ ಊರ ಮಂದಿ ಸಂಪಾಗಿತ್ತು. ಜಿಗಿ ಮ್ಯಾಗ ಅಂದ್ರೆ ಅವನಿಗೆ ಲಾಗ ಹೊಡಿ ಅಂತಾರಲಿ ಅಂದ್ರೆ, ಲಾಗ ಹೊಡಿತೀನಿ ರೀ, ಹಂಗ್ಯಾಂಗ ಹೊಡಿಲಿ ಡೊಳ್ಳು ತೊಂಬರ್ರಿ ಅಂತ. ಏನು ಡೋಲಕ್ಕೆ ಇರ್ತದಲ್ಲ ಅದು ಬಾರಿಸ್ಬೇಕು, ಲಾಗ ಹೊಡಿತೀನಿ ಅಂದವ. ಆ ಡೋಲಕ್ಕಿದ್ರೆ ಅವ ಲಾಗ ಹೊಡ್ಯಾವ್ರಿ. ಡೋಲಕ್ಕೆ ಹಚ್ಚಿ ಲಾಗ ಹೊಡ್ಲಿಕ್ಕೇನೆ ಇಲ್ಲಿ ಬಿಗ್ತನಕ್ಕೆ ಹೋಗ್ಯಾನ, ಇವ ಕಳತನಕ್ಕೆ ಹೋಗ್ಯಾನ. ಡೋಲಕ್ಕೆ ಹಚ್ಚಿ ಲಾಗ ಹೊಡೆದ್ರೆ ಇವನಿಗೆ ಯಾಕೆ ಬಿಡ್ತಾರೆ, ಇವನು ಡೋಲಕ್ಕೆ ತೆಗಿತಾರ ಅಲ್ಲಿ. ಹಂಗೆ ನಮಗೆ ಜೋಗಳ ಪದ ಏನಿದ್ರೆ ಡೊಳ್ಳಿದ್ರೆ ಬರ್ತದ್ರಿ. ಆದರೂ ಕೂಡ ಮುಂದೊಂದು ದಿನ ಪ್ರಯತ್ನ ಪಡೋಣ. ಈ ಮನುಷ್ಯನ ಜನ್ಮ ಅಮೂಲ್ಯದ, ಏನೋ ಅವಕಾಶ ತಾವೆಲ್ಲ ಒದಗಿಸಿಕೊಟ್ಟಿರಿ. ಅದಕ್ಕೆ ನಾಳಿನ ದಿವಸ ಪುರಾಣದೊಳಗೆ ಭೀರದೇವರ ಬಾಲಲೀಲೆ ಪ್ರಾರಂಭ ಆಗ್ತವ. ಸಾಮಾನ್ಯ ಎಲ್ಲ ಪರಮಾತ್ಮನ ಅವತಾರದ. ಅಕ್ಕ ಮಾಯವಾಗ ಕಾಡ್ತನ, ಬೇಡ್ತನ, ಬಿಲ್ಲ, ಬಾಣ, ಮುತ್ತಿನ ಚಂಡ ಇವೆಲ್ಲ ಬೇಡ್ತಾನ. ಅಕ್ಕ ಮಾಯವ ಕಾಡ್ತಾನ. ಅಕ್ಕ ಮಾಯವ ಕೂಡ ಅರಣ್ಯದೊಳಗೆ ನಾಳೆ ಅರಣ್ಯಕ್ಕೆ ಹೋಗುವಂಥ ಸಂದರ್ಭ ನಾವು ನೀವು ನೋಡೋಣ. ಒಂದೊಂದೊಂದು ಮಾತು ಕೇಳ್ರಿ. ಅವ್ರಿಗೆ ಬರೀ ಮಾಸ್ತರ್ ಅಂತೇಳಿ ಸಂಚಾಲನೆ ಮಾಡ್ಲಿಕ್ಕೆ ಹಚ್ಲಕತ್ತೀರಿ. ನಾ ಭಾಳ ಪಂಡಿತರ ಅಂತ ಹೇಳಿರಿ. ನನ್ನ ಕಡೆ ನೋಡಬೇಡ್ರಿ. ಬರೀ ಅವರಿಗೆ ನಿರೂಪಣೆ ಮಾಡ್ಲಿಕ್ಕೆ ಹಚ್ಚಿದ್ರೆ ನಿಮಗೆ ಗೊತ್ತಾಗಂಗಿಲ್ಲ. ಒಂದು 5 ನಿಮಿಷದ ಕಾಲ ಇರ್ಲಿ, 5 ನಿಮಿಷದ ಕಾಲ ನಿಮ್ಮೂರು ಕೊಟ್ಟಾಳ ಸೋಮ ಮಾಸ್ತರ್, ನಿಮ್ಮೂರಾಗೂ ಮಾತಾಡ್ಬೇಕಲ್ಲ, ನಿಮ್ಮ ಜನ ನೋಡ್ಬೇಕಲ್ಲ. ಅನ್ಸ್ತಾನ್ರಿ, ಇರಲಿ. ಒಂದು 5 ನಿಮಿಷದ ಕಾಲ ಈ ಸಭೆಯನ್ನು ಉದ್ದೇಶಿಸಿ ಒಂದು 5 ನಿಮಿಷ ಕಾಲ ಮಾತಾಡ್ಬೇಕಂತ ನಮ್ಮದೊಂದು ಆಶಯದ. ಒಂದು 5 ನಿಮಿಷ ಮಾತಾಡ್ರಿ, 5 ನಿಮಿಷ ಇದೇ ಮಾಹಿತಿ ತಗೋರಿ.
ಅವ್ರ ಇವತ್ತು ನಮ್ಮ ಊರಿಗೆ ನೀವು ಬಂದಿರಪ್ಪ ಅಂತಂದ್ರೆ ನಿಮ್ಮ ಮುಂದೆ ಮಾತಾಡಿ ನಾವು ಭಾಳ ದೊಡ್ಡದಾಗದಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಯಾಕತ್ಕೇರ್ ಮುಂದೆ ಅಂತ ಭಗವಂತ ಕೂಡಿಸ್ಕೊಟ್ಟವ್ರ ಮಾತ ಈ ಜಕ್ರಾಯ ಮುತ್ತನ ಪೌಳಿ ಒಳಗೆ ಮಾತಾಡ್ತೇವೆ ಅನ್ನೋವಂಥ ಮಾತನ್ನ ಹೇಳಿ, ಯಾಕತ್ಕೇರ್ ನಮ್ಮ ಮ್ಯಾಗ ಭಾಳ ಊರನವ್ರ ಅಭಿಮಾನ ಐತಿ ಸರ್. ಯಾಕತ್ಕೇರ್ ನಾ ಎಲ್ಲಿ ಇಟ್ಟು ದಿವಸ ಎಲ್ಲ ಕಡೆ ಅಡಿಕೆ ಮಾಡಿನ ಕರೆ ನಮ್ಮ ಊರಾಗ ಇನ್ನಾದ್ರೂ ಕೂಡ ಒಂದು ದಿವಸನೂ ನಾ ಮಾತಾಡಿಲ್ಲ. ಆದ್ರೂ ಕೂಡ ನಾ ಎಲ್ಲೇ ಮಾತಾಡೋ 5 ನಿಮಿಷ ಮಾತಾಡಿದ್ರು ಕೂಡ ನನಗೆ ಆಟ ಒಂದು ಎತ್ಕೋತಾರ ಅನ್ನೋಂಥ ನಂಬಿಕೆನೂ ನನಗೈತಿ. ಇರ್ಲಿ, ಯಾಕತ್ಕೇರ್ ಇವತ್ತಿನ ದಿವಸ ನಮ್ಮೂರಿಗೆ ಬಂದಿರತಕ್ಕಂತ ಪ್ರಕಾಶ್ ಮಾಸ್ತರ್ ಕರ್ಜಿಗಿ ಯಾಕತ್ಕೇರ್ ನಾವೆಲ್ಲರೂ ಬಹಳ ಅಭಿಮಾನದಿಂದ ಅವ್ರಿಗೆ ಜೋರಾದ ಚಪ್ಪಾಳೆ ತಟ್ಟಬೇಕು. ನನ್ನ ಆತ್ಮೀಯ ಬಂಧುಗಳು, ನಾವು ಹಾಲು ಮತದವರು, ನಾವು ನಮ್ಮ ಧರ್ಮದ ಹುಟ್ಟದವ್ರು, ನಾವು ಬಹಳ ಡೊಳ್ಳಿನ ಪದ ಹಾಡಿ ಜಗತ್ತು ಬೆಳೆಯೋದು ಬಹಳ ದೊಡ್ಡದಲ್ಲ. ನಮ್ಮ ದೇವ್ರಿಗೆ ಎತ್ತಿ ನಾವು ಬೆಳೆಸಬಹುದು. ಆದ್ರ ಬ್ಯಾರೆ ಸಮಾಜದಾಗ ಲಂಬಾಣಿ ಸಮಾಜದೊಳಗೆ ಹುಟ್ಟಿದ್ರು ಕೂಡ ನಮ್ಮ ಹಾಲು ಮತದ ಭಂಡಾರವನ್ನು ಹನಿಗೆ ಹಚ್ಚಿ ಮುಗಿಲೇ ತರ್ಕ ಮಾಡಿಸಿರ್ತಕ್ಕಂಥ ಪ್ರಕಾಶ್ ಮಾಸ್ತರ್ ಅವ್ರಿಗೆ ಜೋರಾದ ಚಪ್ಪಾಳೆ ತಟ್ಟಬೇಕು. ಇನ್ನ ನಾವು ಮಾತಾಡಕ್ ಬರಂಗಿಲ್ಲ ಅವ್ರಂಗ. ಆದ್ರ ಆ ಎಲ್ಲ ವಾಣಿಯಿಂದ ಬಹಳ ಜಗತ್ತಿನೊಳಗ ಇವ್ರು ಯಾರು ಲಂಬಾಣಿ ಸಮಾಜದವ್ರು ಏನಂಗಿಲ್ಲ ನಮ್ಮ ಹಾಲು ಮತ್ತು ಡೊಳ್ಳಿನ ಪದ ಹಾಡ್ಲಕತ್ತಾರಂದ್ರ. ಆದ್ರೂ ಅಷ್ಟೆಲ್ಲ ಬಾಯಿ ಶುದ್ಧ ವಾಣಿ ಶುದ್ಧ ಇರುವುದರಿಂದ ನಮ್ಮ ಹಾಲು ಮತ್ತು ಧರ್ಮ ಅವ್ರಿಗೆ ಕೈ ಮಾಡಿ ಕರ್ಲಿಕ್ಕತ್ತದ. ಅವ್ರಿಗೆ ಅಂತ ಒಂದು ಆ ಶಕ್ತಿ ನನ್ನಪ್ಪ ಬೀರ್ ದೇವ್ರ ಮಾಳಿಂಗರೇ ಕೊಟ್ಟನ. ಅವ್ರಿಗಾದ್ರೂ ಕೂಡ ಇದೇ ನಮ್ಮ ಜಕ್ರಾಯ ಮುತ್ತನ ಜಾತ್ರಾ ಕಮಿಟಿಯವರು ಕೂಡ 201 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರ. ಅವ್ರು ಸ್ವೀಕಾರ ಮಾಡ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೇವೆ. ಅದರಂತೆ ಆ ಗವಾಯಿಗಳಾಗಿರ್ತಕ್ಕಂಥ ನಮ್ಮ ಸೋಮನಿಂಗ್ ಸರ್ ಗವಾಯಿ ಸಾಕಿನ್ ರಾಂಪುರ್ ಅವರಿಗೆ ಕೂಡ 101 ರೂಪಾಯಿ. ಅದರಂತೆ ನಮ್ಮ ಯಡ್ರಾಮಿ ನಮ್ಮ ಶಿವಾಜನ ತಬಲಾ ವಾದಕರು ಅವರಿಗೆ ಕೂಡ ತಲಾ 100 ರೂಪಾಯಿ ಕಲಾ ಕಾಣಿಕೆ